ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ ಸೆಕೆಂಡ್ ODI ಅನ್ನು ಕೂಡ ಭಾರತ ಗೆದ್ದು ಭಾರತ ODI ಸೀರೀಸ್ ಅನ್ನು ವಶಪಡಿಸಿಕೊಂಡಿದೆ. ಶುಭ್ಮನ್ ಗಿಲ್, ಕ್ಯಾಪ್ಟನ್ ಪ್ರಿನ್ಸ್ ಶುಭ್ಮನ್ ಗಿಲ್ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್. ನಮಸ್ಕಾರ ಎಲ್ರಿಗೂ ಸಹ, ಜನಾರ್ದನ್ ಸರ್ವಾದ ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಟೆಸ್ಟ್ ಹೇಗೆ ಒನ್ ಸೈಡ್ ಅಂತ ಹೇಳಿದೆವು, ಹಾಗೆ ಇದು ODI ಸೀರೀಸ್ ಕೂಡ ಹಾಗೆ ಆಗ್ತಾ ಉಂಟು. ಫಸ್ಟ್ ಮ್ಯಾಚು ಹೇಗೆ ನಾವು ಗೆದ್ದೆವು, ಈ ಮ್ಯಾಚ್ ಕೂಡ ಫಸ್ಟ್ 35 ಓವರ್ಗೆ ಏನು ಭಾರತ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿಯೇ ವಿನ್ ಆಗಿ ಆಯಿತು. ಅದಾದಮೇಲೆ ಕೆಟ್ಟ ಬೋರಿಂಗ್ ಮ್ಯಾಚ್. ಯಾಕಂತಂದರೆ ಫಸ್ಟ್ 35 ಓವರ್ ಭಾರತದ ಬ್ಯಾಟಿಂಗ್ ನೋಡಿದಾಗ ನಾನು ಎಲ್ಲೆಲ್ಲಿಯೋ ಇಷ್ಟು ಹೊಡಿತಾರೆ ಅಂತೆಲ್ಲ ಅಂದ್ಕೊಳೋದು. ನನ್ನ ಒಂದು ಆ ಊಹೆ ಏನಿತ್ತು ಅದಕ್ಕೆ ರೀಚ್ ಆಗಲಿ. ಎಕ್ಸ್ಪೆಕ್ಟೇಷನ್ ಏನಿತ್ತು 450, 460, 470 ಅಥವಾ 510 ತನಕ ಹೋಗ್ತದ ಹಾಗೆಲ್ಲ ಅಂದ್ಕೊಳೋದು. 402 ರನ್ ನೋಡಿದ್ರು. ಎಂಥ ಮಾರ, ನೀವೊಂದು ಮನುಷ್ಯನ 402 ರನ್ ನೋಡಿದ್ರು ಕೂಡ ಒಂದು ಸಮಾಧಾನ ಅಂತ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು. ಸಮಾಧಾನ ಅಂತ ಹಾಗೆಲ್ಲ 35 ಓವರ್ ಅಥವಾ 35.5 ಓವರ್ಸಿಗೆ 300 ರನ್ ಹೊಡೆದಾಗಿದೆ. 2 ವಿಕೆಟ್ಗೆ 300 ರನ್ ಚಚ್ಚಿ ಆಗಿದೆ ಭಾರತ. ಆ ರೇಂಜ್ಗೆ ಇಶಾನ್ ಕಿಶನ್ ಮತ್ತು ಗಿಲ್ ಹೊಡಿತಾ ಇರುವಾಗ ನೆಕ್ಸ್ಟ್ 15 ಓವರಲ್ಲಿ ಇನ್ನೆಷ್ಟು ಚಚ್ಚಬಹುದು. ಆ್ಯಂಡ್ ನೆಕ್ಸ್ಟ್ 15 ಓವರಲ್ಲಿ 150 ರನ್ ಹೊಡೆದಿದ್ರು ಕೂಡ 450 ರನ್ ಆಗ್ತಾ ಇತ್ತು. ಸೊ ಆ ಥರ ಒಂದು ಗೆಟ್ಟೇಬಲ್ 450 ಇರುವಾಗ ಅದರ ನಂತರ ಭಾರತ ಎಡವಿದೆ. ಎಸ್ಪೆಷಲಿ ಲಾಸ್ಟ್ 10 ಓವರಲ್ಲಿ 7 ವಿಕೆಟ್. ಲಾಸ್ಟ್ 10 ಓವರಲ್ಲಿ 62 ರನ್ನಿಗೆ 7 ವಿಕೆಟ್ ಹೋದಾಗ ಒಂದು ಕ್ಷಣಕ್ಕಂತೂ ಸಣ್ಣ ಒಂದು ಬೇಸರ ಅಂತೂ ಆಗೇ ಇರ್ತದೆ. ಇದು ಎಂಥ ಮಣ್ಣು ಮಾರ್ರೆ, 35 ಓವರ್ ಈ ಥರ ಆಡಿ ಮತ್ತೆ 15 ಓವರ್ ಈ ಥರ, ಎಸ್ಪೆಷಲಿ ಲಾಸ್ಟ್ 10 ಓವರ್ ಎಂಥದ್ದು ಆಡಲಿಲ್ಲ ಅಂತ ಖಂಡಿತವಾಗಿ ಸಹ ಅನ್ನಿಸ್ತದೆ. ಆ್ಯಂಡ್ ಲಾಸ್ಟ್ 10 ಓವರು ಸ್ಲಾಗ್ ಓವರ್ ನೋಡಿತಾ ಉಂಟಂತಲೇ ಅನ್ನಿಸ್ತಾ ಇರಲಿಲ್ಲ. ಯಾವುದೋ ಮಿಡ್ಲ್ ಓವರ್ ಬ್ಯಾಟಿಂಗ್ ಥರ ಅನ್ನಿಸ್ತಾ ಇತ್ತು. ರನ್ ಹರಿದು ಬರ್ತಾ ಇರಲಿಲ್ಲ ಅಷ್ಟೇ. ಬಟ್ ಸ್ಟಿಲ್ 402 ರನ್. ಆ್ಯಂಡ್ ಇನ್ನೊಂದು ವಿಶಿಷ್ಟ ನೋಡಿ, ಭಾರತ ತಂಡ ಇರೋದೇ ದಾಖಲೆ ಕ್ರಿಯೇಟ್ ಮಾಡಲಿಕ್ಕೆ. ಏನಂತಂದರೆ ಒಂದು ತಂಡ ODI ಹಿಸ್ಟ್ರಿಯಲ್ಲಿ 400ಕ್ಕಿಂತ ಜಾಸ್ತಿ ರನ್ ಪೇರಿಸಿ ಕೂಡ ಆಲ್ ಔಟ್ ಆದದ್ದು ಫಸ್ಟ್ ಟೈಮ್ ಅಂತ. ಆ ಒಂದು ವಿಶಿಷ್ಟ ರೆಕಾರ್ಡ್ಗೆ ಇವತ್ತು ಭಾರತ ಭಾಜನರಾಯಿತು. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಯಶಸ್ವಿ ಜೈಸ್ವಾಲ್ಗೆ ಒಂದು ಸುವರ್ಣಾವಕಾಶ ಇವತ್ತು ಸಿಕ್ಕಿದ್ದು. ಗಿಲ್ ತನ್ನ ಓಪನಿಂಗ್ ಸ್ಲಾಟ್ ಬಿಟ್ಟು, ಇಲ್ಲ ಮರ ನಾವು ಒನ್ ಡೌನಲ್ಲಿ ಆಡ್ತೇನೆ, ಇವತ್ತು ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಡುವ ಅಂತ ತನ್ನ ಒಂದು ಓಪನಿಂಗ್ ಸ್ಲಾಟನ್ನು ಬಿಟ್ಟು ಯಶಸ್ವಿ ಜೈಸ್ವಾಲ್ ಅವರಿಗೆ ಕೊಟ್ಟಿದ್ರು. ಹೇಗೆ ವಿರಾಟ್ ಕೊಹ್ಲಿ ಅವರು ಇಲ್ಲ ಈ ಸೀರೀಸ್, ಅವರು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಲ್ಲಿ ಅಂದರೆ ಅವರು ಈ ಸೀರೀಸನ್ನು ಮಿಸ್ ಮಾಡಿಕೊಂಡಿದ್ದಾರೆ. ಒನ್ ಡೌನಲ್ಲಿ ಗಿಲ್ ಬಂದರು. ಸೊ ಯಶಸ್ವಿ ಜೈಸ್ವಾಲ್ಗೆ ಒಂದು ದೊಡ್ಡ ಇನ್ನಿಂಗ್ಸ್ ಆಡಿ, ಇಲ್ಲ ಮಾರ್ರೆ ಐ ಆಮ್ ದೇರ್, ನನ್ನನ್ನು ಅಷ್ಟು ಲೈಟಾಗಿ ತಗೊಳ್ಕೊಳ್ಬೇಡಿ ಅಂತ ಒಂದು ಸಂದೇಶ ರವಾನೆ ಮಾಡ್ಬೋದಿತ್ತು. ಬಟ್ 4 ರನ್ ಹೊಡೆದು ಹೊಟ್ಟದ್ರು. ಈ ಥರದ ಅವಕಾಶ ಮತ್ತೆ ಸಿಗುವುದಿಲ್ಲ. ಯಾಕಂತಂದರೆ ಅಫ್ಕೋರ್ಸ್ 2027 ODI ವರ್ಲ್ಡ್ ಕಪ್ ಖಂಡಿತವಾಗಿ ಸಹ ಒನ್ ಡೌನು ವಿರಾಟ್ ಕೊಹ್ಲಿ ಆಡಿಯೇ ಆಡ್ತಾರೆ. ಓಪನರ್ ಆಗಿ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಇರ್ತಾರೆ. ಯಶಸ್ವಿ ಜೈಸ್ವಾಲ್ಗೆ ಅವಕಾಶ ಸಿಗುವುದಿಲ್ಲ. ಈ ಥರ ಚಿಕ್ಕ ಪುಟ್ಟ ಅವಕಾಶ ಸಿಕ್ಕಾಗ ಅವ್ರು ಯುಟಿಲೈಸ್ ಮಾಡಲೇಬೇಕು. ಮಾಡಲಿಲ್ಲ, 4 ರನ್ನಿಗೆ ಔಟ್ ಆದರು. ರೋಹಿತ್ ಶರ್ಮಾ ಅವರು ಏನು 39 ಬಾಲ್ ಆಡಿದ್ರು, 48 ರನ್ ಹೊಡೆದ್ರು. ದೊಡ್ಡ ಇನ್ನಿಂಗ್ಸ್ ಬರ್ತದ ಅಂತ ಅಂದ್ಕೊಳೋದು, ಇಲ್ಲ ದೊಡ್ಡ ಇನ್ನಿಂಗ್ಸ್ ಬರಲ್ಲ. ಅಂದರೆ 48 ಹೊಡೆದ್ರು. ಬಟ್ ಅವ್ರು ರಶೀದ್ ಖಾನ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆದರು. ಅದಾದ ಮೇಲೆ ಓ ಮೈ ಗಾಡ್, ಇಶಾನ್ ಕಿಶನ್ ಮತ್ತು ಗಿಲ್ ಅವರು ಆಡಿದಂಥ ಆಟ, ಗಿಲ್ ಅಂತೂ ಓ ಮೈ ಗಾಡ್ ಎಂಥ ಫ್ಲಾಲೆಸ್ ಮಾರ್ರೆ. ಸೀರಿಯಸ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗಿಲ್ ಅವರು 88-90 ಆಸುಪಾಸಲ್ಲಿ ಇದ್ದರು. ಇಶಾನ್ ಕಿಶನ್ ಅವರು 52 ಬಾಲಿಗೆ 50 ರನ್. ಇಶಾನ್ ಕಿಶನ್ ಅವರು 50 ರನ್ ಹೊಡಿವಾಗ ಗಿಲ್ ಅವರು ಆಲ್ಮೋಸ್ಟ್ 90 ಆಸುಪಾಸಲ್ಲಿದ್ದರು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಗಿಲ್ ಹಾಗೂ ಇಶಾನ್ ಕಿಶನ್ ಒಂದೇ ಓವರಲ್ಲಿ 100 ಹೊಡೆದ್ರು. ಆ ರೇಂಜ್ಗಿನ ಗೇರ್ ಚೇಂಜ್ ಮಾಡಿದ್ದು, ಮೊಮೆಂಟಮ್ ಚೇಂಜ್ ಮಾಡಿದ್ದು ಇಶಾನ್ ಕಿಶನ್. ಫಸ್ಟ್ 50 ರನ್ ಹೊಡಿಲಿಕ್ಕೆ 52 ಬಾಲ್ ತೆಗೆದುಕೊಂಡ್ರು. ನೆಕ್ಸ್ಟ್ 50 ರನ್ ಹೊಡಿಲಿಕ್ಕೆ ಕೇವಲ 19. IPL ನೆನಪಾಯ್ತಾ ಅಂತ ಥೈಡ್ ಅಂತ ಹೊಡಿತಾನೆ ಹೋದರು. ಯಾವಾಗ ಅವರು ಆ ಥರ ಗೇರ್ ಚೇಂಜ್ ಮಾಡಿದರು, ಗಿಲ್ ಕೂಡ ಗೇರ್ ಚೇಂಜ್ ಮಾಡಿದ್ರು. ಗಿಲ್ 100 ಹೊಡೆದ್ಮೇಲೆ ದಡಬಡ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಭಾರತದ ಪಾಲಿಗೆ ಇದೊಂದು ವಿಶಿಷ್ಟ ದಾಖಲೆಯಂತೆ ಇಬ್ಬರು 100 ಹೊಡೆದಿದ್ದಾರೆ. ಇಬ್ಬರು ಕೂಡ 80 ಬಾಲ್ ಒಳಗಡೆ 100 ಹೊಡೆದಿರುವಂತಹ ಫಸ್ಟ್ ಇನ್ಸ್ಟೆನ್ಸ್ ಅಂತೆ ಈ ಒಂದು ಭಾರತದ ODI ಕ್ರಿಕೆಟಲ್ಲಿ. ಯಾರಾದರೂ ಒಬ್ಬರು 80 ಒಳಗಡೆ ಹೊಡೆದಿರೋ ಅದೆಲ್ಲ ಇದೆ. ಇಬ್ಬರು ಪ್ಲೇಯರ್ಸ್ 80 ಬಾಲ್ ಒಳಗಡೆ ಒಂದೇ ಇನ್ನಿಂಗ್ಸಲ್ಲಿ 100 ಹೊಡೆದಿರೋದು ಇದೇ ಫಸ್ಟ್ ಟೈಮ್ ಅಂತೆ. ಇವರಿಬ್ಬರು ಇದ್ದಾಗ 35.5 ಓವರ್ಸಲ್ಲಿ 300 ಗಡಿ ದಾಟಿದಾಗ ಖಂಡಿತವಾಗಿ ಸಹ ಅನಿಸಿತ್ತು, ಏನು ಇವತ್ತು 450 ಪಕ್ಕ ಹೊಡಿತಾರೆ ಅಂತ. ಇಶಾನ್ ಕಿಶನ್ ಅವರು
2 ಬಾಲ್ 2 ಸಿಕ್ಸ್ ಹೊಡೆದ್ರು, ಒಂದೇ ಕೈಯಲ್ಲಿ ಹೊಡೆದ್ರು. 3ನೇ ಬಾಲ್ ಕೂಡ ಅವರು ಮಿಸ್ ಟೈಮ್ ಆಗಿ ಒಂದು ಕೈಯಲ್ಲೇ ಅದು ಒನ್ ಹ್ಯಾಂಡೆಡ್ ಶಾಟ್, ಬಟ್ ಅದು ಸಿಕ್ಸ್ ಆಗಿ ಪರಿವರ್ತನೆ ಆಗಲಿಲ್ಲ. ಯಾವಾಗ ಅವರು ಔಟ್ ಆದ್ರು, ಅವರು 79 ಬಾಲ್ ಆಡಿದಷ್ಟೇ, 79 ಬಾಲಿಗೆ 125 ರನ್ ಚಚ್ಚಿದ್ರು, 14 4 7 6. ಯಾವಾಗ ಅವರು ಔಟ್ ಆದ್ರು, ಶ್ರೇಯಸ್ ಅಯ್ಯರ್ ಅವರು ಬಂದರು. ಶ್ರೇಯಸ್ ಅಯ್ಯರ್ ಅವರು ಟೈಮ್ ತೆಗೆದುಕೊಂಡ್ರು, ಯಾಕಂದರೆ ಹೊಸ ಇದು ಏನು ಅವರು ಇಶಾನ್ ಕಿಶನ್ ಅವರು ದಡಬಡ ಅಂತ ಹೊಡಿತಿದ್ರು, ಅವರು ಔಟ್ ಆದ್ರು, ಇವರು ಬಂದ ಕೂಡಲೇ ಹೊಡಿಬೇಕನ್ನೋದು ಅದು ODIಯಲ್ಲಿ ಹಾಗೆ ನಡೆಯುವುದಿಲ್ಲ. ಸ್ವಲ್ಪ ಟೈಮ್ ತೆಗೆದುಕೊಂಡ್ರು. ಅವರು ಟೈಮ್ ತೆಗೆದುಕೊಂಡಾಗ ಆ್ಯಕ್ಚುಲಿ ಗಿಲ್ಲು ಕೂಡ ಒಂಚೂರು ಸ್ಲೋ ಆದಂಥ ಹೌದು. ಫಸ್ಟ್ ಆಫ್ ಆಲ್ ಸಿಕ್ಕಾಬಟ್ಟೆ ಲಕ್ನೋದಲ್ಲಿ ಭಾರಿ ಸೆಕೆ ಇತ್ತು, ತುಂಬ ಡಿಲೇ ಆಗ್ತಾ ಇತ್ತು, ಕ್ರ್ಯಾಂಪ್ಸ್ ಆಗ್ತಾ ಇತ್ತು ಎಲ್ಲ ಪ್ಲೇಯರ್ಸಿಗೆಲ್ಲ. ಬಟ್ ಆ ಒಂದು ಪಾರ್ಟ್ನರ್ಶಿಪ್ ಏನಿತ್ತು ಶ್ರೇಯಸ್ ಅಯ್ಯರ್ ಮತ್ತು ಗಿಲ್ ಅವ್ರದ್ದು, ಒಂದು ಚೂರು ನಿಧಾನ ಆತದಂತ ಹೌದು. ಬಟ್ ಯಾವಾಗ ಗಿಲ್ ಅವರು ಕೂಡ ಔಟ್ ಆದ್ರಲ್ಲ, ಗಿಲ್ ಅವರು ಔಟ್ ಆದ ನೆಕ್ಸ್ಟ್ ಬಾಲೇ ಗೋಲ್ಡನ್ ಡಕ್ ನಮ್ಮ ಇವರು ಯಾರು KL ರಾಹುಲ್ ಅವರು ಫಸ್ಟ್ ಬಾಲೇ ಡಕ್ ಔಟು. ಏನು ಭಾರಿ ಅರ್ಜೆಂಟಲ್ಲಿದ್ದಾಗೆ ಇಶಾನ್ ಕಿಶನ್ ಅವರು ಅರ್ಜೆಂಟ್ ಮಾಡಿ ಔಟ್ ಆದರು, ದೊಡ್ಡ ಶಾಟ್ ಹೊಡೆದಕ್ಕೆ ಹೋಗಿ ಔಟ್ ಆದರು. ಈವನ್ ಗಿಲ್ ಅವ್ರದ್ದು ಅರ್ಜೆಂಟ್ ಮಾಡಿದರು, 154 ರನ್, 110 ಬಾಲ್ಗೆ 154 ರನ್ ಹೊಡೆದು ಅವರು ಔಟ್ ಆದರು. 22 4 2 ಸಿಕ್ಸ್ ಹೊಡೆದು ಅವರು ಔಟ್ ಆದರು. ಅದಾದಮೇಲೆ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಬಂದಂಥ ಯಾವ ಪ್ಲೇಯರ್ ಇನ್ಕ್ಲೂಡಿಂಗ್ ಸುಂದರ್, ನನಗೆ ಅವರ ರೋಲ್ ಇನ್ನೂ ಕೂಡ ODI ಕ್ರಿಕೆಟಲ್ಲಿ ಅರ್ಥ ಆಗ್ತಾ ಇಲ್ಲ. ಅಲ್ಲ ಮಾರ್ರೆ, ಗಿಲ್ T20 ಕ್ರಿಕೆಟಲ್ಲಿ ತನ್ನ ಸ್ಥಾನ ಪಡೆದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ನಮ್ಮ ಸುಂದರ್ ಅವರು ಇವರು 3 ಫಾರ್ಮ್ಯಾಟ್ ಪ್ಲೇಯರ್, ಆಲ್ ಫಾರ್ಮ್ಯಾಟ್ ಪ್ಲೇಯರ್. ಟೆಸ್ಟಲ್ಲಿ ಇದ್ದಾರೆ, ODIಯಲ್ಲಿದ್ದಾರೆ, T20ಯಲ್ಲಿದ್ದಾರೆ. ODIಯಲ್ಲಿ ಇವತ್ತು 19 ಬಾಲ್ ಆಡಿದ್ರು, ಸ್ಲಾಗ್ ಓವರಲ್ಲಿ ಬಂದು 19 ರನ್ ಹೊಡೆದದು. ಅದಾದಮೇಲೆ ಗುರ್ನೂರ್, ಅಂದರೆ ಬಿಡಿ ಬೌಲರ್ಸನ್ನು ನಾನು ದೂರಿ ಪ್ರಯೋಜನ ಇಲ್ಲ. ಕೊನೆಗೆ 402 ರನ್ನಿಗೆ ಭಾರತ ಆಲ್ಔಟ್ ಆಯಿತು. ಅವರ ಒಂದು ODI ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಭಾರತದ ಒಂದು ಹೈಯೆಸ್ಟ್ ಸ್ಕೋರ್ ಆಗ್ತದಾ ಅಂತ ಆದರೂ ಕೊನೆಗೆ ಅಟ್ಲೀಸ್ಟ್ ಭಾರತದ ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಏನು 418 ಉಂಟಲ್ಲ, ಅದನ್ನಾದರೂ ಕ್ರಾಸ್ ಆಗ್ತಾರಾ ಅಂತ ಒಂದು ವಿಶ್ ಮಾಡ್ತಾ ಇದೆ. ಅದು ಕೂಡ ಆಗಲಿಲ್ಲ. ಅದು ನನಗೆ ಬೇಸರ ಆಯಿತು. ಆ್ಯಂಡ್ ನಾನು ಅಫ್ಘಾನಿಸ್ತಾನ ಬ್ಯಾಟಿಂಗ್ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಿಲ್ಲ. ಬೈ ದ ವೇ, ಇವತ್ತು ಪ್ರಿನ್ಸ್ ಯಾದವ್ ಅವರಿಗೆ ಒಂದು ODI ಡೆಬ್ಯೂ ಆಗಿತ್ತು. ಅವರು ಒಂದು 7 per ಓವರಲ್ಲಿ ಹೊಡಿಸ್ಕೊಂಡಿದ್ದಾರೆ, ಬಟ್ 2 ವಿಕೆಟ್ ತೆಗೆದಿದ್ದಾರೆ, ಒಂದು ಬೋಲ್ಡ್ ಮಾಡಿದರು ಆ್ಯಂಡ್ ಇನ್ನೊಂದು ಲಾಸ್ಟ್ ವಿಕೆಟ್ ಕೂಡ ತೆಗೆದ್ರು. ಒಂದು ಮ್ಯಾಚ್ ಆಡಿ 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 ಪಳಗ್ತಾರೆ. ಸೊ ಫಸ್ಟ್ ಮ್ಯಾಚಲ್ಲಿ ಇದೆ ಎಂತ ಇಕಾನಮಿ ಬ್ರೋ ಅಂತೆಲ್ಲ ಹಾಗೆಲ್ಲ ಹೇಳೋದು ತಪ್ಪಾಗ್ತದೆ. ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ. ಇವ್ರು ಕೂಡ ಹಾಗೆ, ಯಾರು ಫಸ್ಟ್ ಮ್ಯಾಚಲ್ಲಿ ನಮ್ಮ ಲಂಬು ಬೌಲರ್ ಗುರ್ನೂರು ಅವರು ಈ ಮ್ಯಾಚಲ್ಲಿ ಕೂಡ ಸೂಪರ್ ಆಗಿ ಬಾಲ್ ಹಾಕಿದ್ದಾರೆ. ಅವ್ರು 3 ವಿಕೆಟ್ ತೆಗೆದು ಹರ್ಷದೀಪ್ ಒಳ್ಳೆ ಲಯದಲ್ಲಿದ್ದಾರೆ. ಅಫ್ಘಾನಿಸ್ತಾನ ಈಗ ನಾವು 402 ಹೊಡೆದ ಮೇಲೆ ನೆಕ್ಸ್ಟ್ ಇದ್ದದ್ದು ಅಫ್ಘಾನಿಸ್ತಾನ ಎಷ್ಟು ರನ್ ಅಂತರದಿಂದ ಸೋಲ್ಬೋದು ಅಂತ. 170 ರನ್ ಅಂತರದಿಂದ ಸೋತರು. ಯಾಕಂತಂದರೆ ಈ ನಮ್ಮದು 35 ಓವರ್ ಆದ ಕೂಡಲೇ ನಾವು ಇದು ಮಾಡಬೇಕಿತ್ತಂತ ಡಿಕ್ಲೇರ್, ಅದಕ್ಕೆಲ್ಲ ಹೊಡಿಲಿಕ್ಕೆ ಆಗೋದಿಲ್ಲ ಅಫ್ಘಾನಿಸ್ತಾನಕ್ಕೆ. 232 ರನ್ಗೆ ಆಲ್ಔಟ್ ಆದರು. 44.3 ಓವರ್ಸಲ್ಲಿ 232 ಮಾತ್ರ ಹೊಡಿಲಿಕ್ಕೆ ಆದದ್ದು. 170 ರನ್ಗಳ ಹೀನಾಯ ಸೋಲು ಅಫ್ಘಾನಿಸ್ತಾನ್ ಪಾಳಯಕ್ಕೆ. ಇದು ODI ಕ್ರಿಕೆಟಲ್ಲಿ ಅವರಿಗೆ ಸೆಕೆಂಡ್ ಬಿಗ್ಗೆಸ್ಟ್ ಡಿಫೆಕ್ಟ್ ಇನ್ ಟರ್ಮ್ಸ್ ಆಫ್ ರನ್ಸ್. ಆಫ್ಕೋರ್ಸ್ ಈ 402 ಹೊಡೆದ ಕೂಡಲೇ ಅವ್ರು ಸುಸ್ತಾಗಿ ಹೋಗಿರ್ತಾರೆ. ಆ್ಯಂಡ್ ಅವರ ಒಬ್ಬ ಪ್ಲೇಯರ್ ಕೂಡ ರಿಟೈರ್ಡ್ ಔಟ್ ಆದರು ಕ್ರ್ಯಾಂಪ್ಸ್ ಆಗಿ. ಸೊ ಜಾಸ್ತಿ ಮಾತಾಡಲಿಕ್ಕೆ ಏನಿಲ್ಲ ಅಫ್ಘಾನಿಸ್ತಾನದ ಬ್ಯಾಟಿಂಗ್ ಬಗ್ಗೆ. ಬಟ್ ನನಗೆ ಏನಂತಂದರೆ ಭಾರತ ಒಂದು ಒಳ್ಳೆ ಸುವರ್ಣ ಅವಕಾಶ ಇತ್ತು 450 ಹೊಡಲಿಕ್ಕೆ. ಇನ್ನು ಮನಸ್ಸು ಮಾಡಿದ್ದಿದ್ರೆ ODI ಕ್ರಿಕೆಟ್ ಹಿಸ್ಟ್ರಿಯ ಅತ್ಯಂತ ಹೈಯೆಸ್ಟ್ ಸ್ಕೋರ್ ಆಗುವಂತಹ ಅವಕಾಶ ಕೂಡ ಇತ್ತು. ಫಸ್ಟ್ 35 ಓವರ್ ಅದೇ ಆಟವನ್ನು ಕಂಟಿನ್ಯೂ ಮಾಡಿದರೆ. ಬಟ್ ಸ್ಟಿಲ್ 170 ರನ್ಸ್ ಆ ಒಂದು ಅಂತರದಿಂದ ವಿನ್ ಆಗಿರೋದು ಏನು ತಮಾಷೆಯ ಮಾತೇ ಅಲ್ಲ. ನೋಡಿ, ಇದರಲ್ಲಿ ಇದು ಟೆಸ್ಟಲ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದರು ಗಿಲ್ ಅವರು. ಅದಕ್ಕಿಂತ ಮುಂಚೆ IPL ಅಲ್ಲಿ ಸೂಪರ್ ಫಾರ್ಮು, ಟೆಸ್ಟಲ್ಲಿ 100 ಹೊಡೆದ್ರು. ODI 2 ಮ್ಯಾಚಲ್ಲಿ 2 ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಿದ್ದಾರೆ. 3ನೇ ಮ್ಯಾಚಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ಆಗ್ತಾರಾ ಇಲ್ವಾ ಅಂತ ಈಗ ಕಾದು ನೋಡಬೇಕು. ಮ್ಯಾನ್ ಆಫ್ ದ ಸೀರೀಸ್ ಅಂತೂ ಅಫ್ಕೋರ್ಸ್ ಗಿಲ್ ಅವರಿಗೆ ಕೊಡ್ತಾರೆ ಫಾರ್ ಶೋರ್. ಅಷ್ಟೇ, ನಮ್ಮ ವುಮೆನ್ಸ್ T20 ವರ್ಲ್ಡ್ ಕಪ್ ಮ್ಯಾಚ್ ಆಗ್ತಾ ಉಂಟು. ಭಾರತ ಇವತ್ತು ಸೂಪರ್ ಆಗಿ ಆಡಿದೆ. ಈಗ ನೆದರ್ಲ್ಯಾಂಡ್ ಬ್ಯಾಟಿಂಗ್ ಆಗ್ತಾ ಉಂಟು. ಸರಿಯಾಗಿದೆ ಬರೋಟ್. ನಮಸ್ಕಾರ.